ಸೊ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ. ಇವತ್ತಿನ ವಿಡಿಯೋಲಿ ನಾವು ಆಡ್ತಿದ್ದೀವಿ ರಿಯಲ್ ಗೇಮರ್ 20 ಗೇಮ್ನ, ಅಂದರೆ ರಿಯಲ್ ಕ್ರಿಕೆಟ್ 20 ಗೇಮ್ ಅಂತ. ಗೈಸ್ ಸಾರಿ ಬೈ ಮಿಸ್ ಆಗಿ ರಿಯಲ್ ಗೇಮರ್ ಅಂದ್ಬಿಟ್ಟೆ, ಬಾಯ್ತವ್ರಿ ಬರೀ ಇಂಥದೆಯಾ. ಓಕೆ ಗೈಸ್, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಹೊಸಬ್ರಾಗಿದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವಿಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ನೋ ವೇ ಚಾನ್ಸೇ ಇಲ್ಲ, ನೋ ವೇ. ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗೈಸ್, ನೀವು ಹೆಂಗೆ ಆಡಬೇಕು RC20 ಮಲ್ಟಿಪ್ಲೇಯರಲ್ಲಿ ಅಂತ. ನಿಮ್ಮ ಫ್ರೆಂಡ್ಸ್ ಜೊತೆನೋ ಇಲ್ಲಾಂದರೆ ರ್ಯಾಂಡಮ್ ಪ್ಲೇಯರ್ಸ್ ಜೊತೆನೋ ಹೆಂಗೆ ಆಡಿ ಗೆಲ್ಲಬೇಕು ಅಂತ, ಹೆಂಗೆ ಪರ್ಫೆಕ್ಟ್ ಟೈಮಿಂಗ್ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀನಿ ಈ ವಿಡಿಯೋಲಿ. ಸೊ ನಡೀರಿ ಇವಾಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಓಕೆ ಗೈಸ್, ಇಂಟ್ರೋ ಎಲ್ಲನೂ ಬೇಜಾರಾಯಿತು. ಸೊ ಇಷ್ಟೆಲ್ಲ ಹೇಳು ಕೂಡ ನಾನು ಏನಾದರೂ ಹೇಳ್ಕೊಟ್ಟಿಲ್ಲ ಅಂದರೆ ನಿಮಗೂ ಕೂಡ ಬೇಜಾರಾಗುತ್ತೆ ಅಂತ ಗೊತ್ತು. ಸೊ ಇವಾಗ ಬೇಗ ನಡೀರಿ, ಬೇಗ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ನೋಡ್ಬೋದು ನೆಟ್ಸ್ಗೆ ಹೋಗ್ಬಿಟ್ಟು ನೋಡ್ಬೋದು, ಇಲ್ಲಿ ನಾವು ಬ್ಯಾಟ್ಸ್ಮನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸಾರಿ ಗೈಸ್, ಬ್ಯಾಟ್ಸ್ಮನ್ ಅಲ್ಲ, ಬ್ಯಾಟಿಂಗ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಡೀರಿ ಇವಾಗ ಬೇಗ ಹೆಂಗೆ ಆಡ್ಬೇಕಂತ ಹೇಳ್ಕೊಡ್ತೀನಿ. ಅಣ್ಣ ಯಾಕಂಡ ಅಳ್ತಾ ಇದ್ಯಾ? ಇವನು ಎಷ್ಟು ಒಳ್ಳೆ ಕಂದನು. ಓಕೆ ಗೈಸ್, ಎಲ್ಲರೂ ಕಾಮನ್ ಆಗಿ ಬಿಗಿನರ್ಸು ಎಲ್ಲರೂ ಮಾಮೂಲಿ ಶಾಟ್ಗಳೇ ಆಡ್ತಾ ಇರ್ತಾರೆ, ಸ್ಟ್ರೋಕ್ ಶಾಟ್ಗಳು ಮಲ್ಟಿಪ್ಲೇಯರಲ್ಲೂ ಕೂಡ, ಫ್ರೆಂಡ್ಸ್ ಜೊತೆ ಆಡುವಾಗಲೂ ಕೂಡ. ಸೊ ಅದೆಲ್ಲ ನೋಡ್ಬೋದು. ಇವಾಗ ನಾನು ಆಡ್ತೀನಲ್ಲ, ಸೇಮ್ ಇದೇ ಥರನೇ ಆಡ್ತಿರ್ತಾರೆ ಸ್ವಲ್ಪ ಸ್ಟ್ರೋಕ್ಸ್ನ. ಅದು ಬಿಟ್ಟರೆ ಲಾಫ್ಟೆಡ್ ಶಾಟ್ ಆಡೋಂಗಿದ್ರೆ ಸ್ಟ್ರೈಟ್ ಆಡ್ತಾರೆ ಮಾಮೂಲಿ. ಅದು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಸ್ಟ್ರೋಕ್ಸೇ ಆಡ್ತಿರ್ತಾರೆ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಆಡಬೇಕು ಲಾಫ್ಟೆಡ್ ಶಾಟ್ಸ್ ಪರ್ಫೆಕ್ಟ್ ಟೈಮಿಂಗ್ ಜೊತೆ ಅಂತ. ಯಾವ್ಯಾವ ಶಾಟ್ ಇದೆ ಜೊತೆಗೆಲ್ಲ ಹೇಳ್ಕೊಡ್ತೀನಿ, ಬನ್ನಿ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋ. ಸರಿ ಗೈಸ್, ಇನ್ನು ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ನೋಡ್ಬೋದು, ನಾನು ಫಸ್ಟೇನೆ ಫ್ರಂಟ್ ಫುಟ್ಟಲ್ಲಿ ಬಂದು ಲಾಫ್ಟೆಡ್ ಶಾಟ್ ಆಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಅದು ಕಾಮನ್ ಶಾಟು, ಎಲ್ಲರೂ ಕೂಡ ಆಡ್ತಾರೆ ಬಿಗಿನರ್ಸಲ್ಲಿ. ನೋಡ್ಬೋದು ಆಫ್ ಕಟರ್ ಆಗ್ತಿರೋದು. ಸೊ ಇದೇ ಶಾಟ್ ಹೇಳಿದ್ದು ನಾನು. ಆಲ್ಮೋಸ್ಟ್ ಅಲ್ಲೆಲ್ಲ ಬಿಗಿನರ್ಸ್ ಕೂಡ ಈ ಶಾಟ್ನ ಆಡ್ತಾರೆ, ಅಡ್ವಾನ್ಸ್ ಶಾಟು. ಅಂದರೆ ಬಾಲರ್ ಯಾವ ಬಾಲ್ ಆಗ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್, ಆಪೋನೆಂಟ್ ಯಾವ ಬಾಲ್ ಆಗ್ತಾನೋ ಅದ್ರ ಮೇಲೆ. ನೋಡ್ಬೋದು ಇನ್ನೊಂದು ಬಾಲ್ ಇಲ್ಲಿ ಬರ್ತಿದೆ, ಔಟ್ ಸ್ವಿಂಗರು. ಸೊ ಇದಕ್ಕೂ ಕೂಡ ಆಡ್ಬೋದು, ಆದರೆ ಸ್ವಿಂಗ್ ಕಟ್ ಮಾಡಿ ಆಡಬೇಕಂದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಇದು 6 ಇಲ್ಲ 4 ಹೋಗುತ್ತೆ, ಅದು ಕನೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಯ್ನು. ಸೊ ಇದೇ ಫಸ್ಟ್ ಶಾಟು. ನಡೀರಿ ಇವಾಗ ನೆಕ್ಸ್ಟ್ ಶಾಟ್ ಹೇಳ್ಕೊಡ್ತೀನಿ. ಓಕೆ ಗೈಸ್, ಈ ಶಾಟ್ನು ಕೂಡ ಎಲ್ಲರೂ ಆಲ್ಮೋಸ್ಟ್ ಆಡಿರ್ತೀರ, ಯಾರ್ಯಾರು RC20 ಆಡ್ತಿದ್ದೀರೋ. ಇದು ಫುಲ್ ಶಾಟು, ಆರಾಮಾಗಿ ಆಡ್ಬೋದು. ಈ ಶಾಟ್ನು ಕೂಡ ಏನು ತೊಂದರೆ ಇಲ್ಲ, ಬೌನ್ಸರ್ ಹಾಕಿದ್ರೆ ಆರಾಮಾಗಿ ಆಡ್ತೀರಾ. ಅಂದರೆ ಅಲ್ಲಿ ಯಾರು ಫೀಲ್ಡರ್ ಇರ್ಬೋದು ಅಷ್ಟೇ. ಫೀಲ್ಡರ್ ಇದ್ದರೆ ತೊಂದರೆ ಆಗುತ್ತೆ, ಕ್ಯಾಚ್ ಕಿಚ್ಚೋಗೋ ಚಾನ್ಸಸ್ ಇರುತ್ತೆ ಮಲ್ಟಿಪ್ಲೇಯರಲ್ಲಿ. ನೀವೇನಾದರೂ ಮಲ್ಟಿಪ್ಲೇಯರಲ್ಲಿ ಜಾಸ್ತಿ ರ್ಯಾಂಕ್ ಹೋಗಬೇಕಾದ್ರೆ ಕಾಮನ್ ಶಾಟ್ಸ್ ಆಡು ಹೋಗ್ಬೋದು. ಅಂದರೆ ನಿಮ್ಮ ಮೇಲೆ ಯಾರು ಪ್ಲೇಯರ್ ಬರ್ತಾರೋ ಅದ್ರ ಡಿಪೆಂಡ್ ಆಗುತ್ತೆ. ಯಾರಾದರೂ ಪ್ರೋ ಪ್ಲೇಯರ್ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ, ಅಂದರೆ ಅವ್ರ ಬಾಲಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರೇನಾದರೂ ಬೌನ್ಸರ್ ಹಾಕ್ಬಿಟ್ಟು ನಿಮಗೆ ಫೀಲ್ಡ್ರನ್ನ ಅದಕ್ಕೆ ತಕ್ಕನಂಗೆ ಇಟ್ಟರೆ ಆವಾಗ ನೀವು ಹೆಂಗೆ ಹೊಡಿತೀರಾ ಅದು ಗೊತ್ತಾಗಲ್ಲ ಒಂದೊಂದ್ಸಲಿ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಅಡ್ವಾನ್ಸಲ್ಲಿ ಆಡಬೇಕಾಗುತ್ತೆ ಗೈಸ್. ಸದ್ಯಕ್ಕೆ ನೋಡ್ಬೋದು, ಇದೆಲ್ಲ ಕಾಮನ್ ಶಾಟ್ಸೇ ನಿಮಗೆ ತೋರಿಸ್ತಿರೋದು ನಾನು ಮಾತಾಡ್ಕೊಂಡು. ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಆಡ್ತೀರಾ ನೀವು. ಬಿಗಿನರ್ಸ್ ಯಾರ್ಯಾರು ಇದ್ದೀರೋ RC20ಅಲ್ಲಿ, ಯಾರ್ಯಾರಿನ ರ್ಯಾಂಕ್ ಪುಷ್ ಮಾಡಿಲ್ಲ, ಅಂದರೆ ಮಲ್ಟಿಪ್ಲೇಯರಲ್ಲಿ ಯಾರಿನ ರ್ಯಾಂಕ್ ಪುಷ್ ಮಾಡ್ತಿದ್ದೀರೋ ಅವ್ರುಗಳಿಗೆ ಈ ಶಾರ್ಟ್ಸ್ ಎಲ್ಲ ನಾನು ಹೇಳ್ಕೊಡ್ತಿರೋದು. ಸದ್ಯಕ್ಕೆ ಇದೆಲ್ಲ ಆರಾಮಾಗಿ ಆಡ್ತಾರೆ ಬಿಗಿನರ್ಸು. ಸೊ ನಡೀರಿ ಗೈಸ್, ಮುಂದೆ ಹೇಳ್ಕೊಡ್ತೀನಿ ನಿಮಗೆ ಯಾವ್ಯಾವ ಲಾಫ್ಟೆಡ್ ಶಾಟ್ಸ್ ಹೆಂಗೆ ಪರ್ಫೆಕ್ಟಾಗಿ ಆಡಬೇಕು ಅಂತ. ಓಕೆ ಗೈಸ್, ಇನ್ನೊಂದು ಕ್ರೇಜಿ ಶಾಟ್ ಹೇಳ್ಕೊಡ್ತೀನಿ ನಿಮಗೆ RC20ಅಲ್ಲಿ. ಇದು ಮಲ್ಟಿಪ್ಲೇಯರಲ್ಲಂತೂ ತುಂಬ ಯೂಸ್ ಮಾಡ್ತಾರೆ ಪ್ರೋ ಪ್ಲೇಯರ್ಸು, ಬಿಗಿನರ್ಸ್ ಕೂಡ ಸ್ವಲ್ಪ ಜನ ಆಡ್ತಾರೆ. ನೋಡ್ಬೋದು ಈ ಥರ ಯಾರ್ಕರ್ ಬಾಲ್, ಆಮ್ ಬಾಲ್ ಆಗ್ತಿರೋದು ಇಲ್ಲಿ ಸ್ಪಿನ್ನರು. ನೋಡ್ಬೋದು ಜಾಯ್ಸ್ಟಿಕ್ ಆ ಥರ ಮೂವ್ ಮಾಡ್ಬಿಟ್ಟು ಈ ಥರ ಹೊಡೆದ್ರೆ ಪರ್ಫೆಕ್ಟ್ ಟೈಮಿಂಗಲ್ಲಿ ಹೋದರೆ 6 ಹೋಗುತ್ತೆ, ಇಲ್ಲ 4 ಕೂಡ ಹೋಗ್ಬೋದು. ಅಲ್ಲಿ ಫೀಲ್ಡರ್ ಇರಬಾರ್ದು ಅಷ್ಟೇ. ನೋಡ್ಬೋದು ಇದು ಲೆಗ್ ಸ್ಪಿನ್ ಆಗ್ತಿದ್ದಾರೆ. ಇನ್ನೊಂದು ಬಾಲ್ ತೋರಿಸ್ಕೊಡ್ತೀನಿ ತಡೀರಿ. ನೋಡ್ಬೋದು ಮೂವ್ ಏನು ಆಗಬೇಡಿ, ಟರ್ನ್ ಆಗುತ್ತೆ ಬಾಲು. ಸೊ ಟರ್ನ ನೋಡ್ಕೊಂಡು ಹೊಡಿಬೇಕಾಗುತ್ತೆ. ನೋಡ್ಬೋದು ಈ ಥರ ಹೊಡೆದ್ರೆ 4 ಹೋಗುತ್ತೆ ಇದು, ಇಲ್ಲ 6 ಕೂಡ ಹೋಗುತ್ತೆ ಪರ್ಫೆಕ್ಟ್ ಟೈಮಿಂಗ್ ಆದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನೋಡ್ಬೋದು ಗೈಸ್, ಇಲ್ಲಿ ನನಗೆ ನೋಡ್ಬೋದು ಬೌನ್ಸರ್ ಅಂದರೆ ಪಿಚ್ ಆಗ್ತಿದೆ ಬಾಲು. ಸೊ ಇದು ಫುಲ್ ಟಾಸ್ ಥರ ಬರ್ತಿಲ್ಲ, ಅದು ಫುಲ್ ಟಾಸ್ ಥರ ಬಂದರೆ ಮಾತ್ರ ಆಡೋಕ್ಕಾಗೋದು. ನೋಡ್ಬೋದು ಈ ಥರ ಆಡೋಕ್ಕಾಗಲ್ಲ. ಸದ್ಯಕ್ಕೆ ನೀವು ಆ ಶಾಟ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ವಾಪಸ್ ಬ್ಯಾಕಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ನೆಟ್ಸಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ. ನೀವೇನಾದರೂ ಮಲ್ಟಿಪ್ಲೇಯರ್ ಆಡ್ತಿದ್ದೀರಾ ಅಂದರೆ ನೋಡ್ಬೋದು ಇದು ಕೂಡ ಒಂದು ಶಾಟ್ ಇದೆ, ಇದು ಕೂಡ ಆಡ್ಬೋದು. ದೂಸರಾ ಬಾಲು ನೋಡ್ಬೋದು ಮಿಡ್ಲಲ್ಲಿ ಇಟ್ಕೊಳ್ಳಿ ಜಾಯ್ಸ್ಟಿಕ್ನ, ಈ ಥರ ಹೊಡೆದ್ರೂ ಕೂಡ 4 ಹೋಗುತ್ತೆ, ಅಂದರೆ ಫೀಲ್ಡರ್ ಇರಬಾರ್ದು. ಇದು ಬೇರೆ ಥರ ಶಾಟ್ ಇರುತ್ತೆ ಅಲ್ಲಿ, ನೀವು ಮಲ್ಟಿಪ್ಲೇಯರಲ್ಲಿ ಆಡುವಾಗ ನೆಟ್ಸಲ್ಲಿ ಒಂಥರ ಬರುತ್ತೆ ಅದು ಶಾಟು. ಸೊ ಮಲ್ಟಿಪ್ಲೇಯರಲ್ಲಿ ಆಡುವಾಗ ಬೇರೆ ಥರ ನಿಮಗೆ ಇದು ಆ್ಯನಿಮೇಷನ್ ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ಗೈಸ್ ನೋಡ್ಬೋದು ಈ ಥರ ಶಾಟ್ ಕೂಡ ನೀವು ಆಡ್ಬೋದು. ಟಾಪ್ ಸ್ಪಿನ್ ಬಾಲ್ ನೋಡ್ಬೋದು ಫುಲ್ ಟಾಸ್ ಥರ ಬರ್ತಿದೆ, ಹಿಂದೆ ಹೊಡಿಬೋದು ನೀವು. ಹಿಂದೆ ಗ್ಯಾಪ್ ಇದ್ದರೆ ಈ ಥರ ಫುಲ್ ಟಾಸ್ ಥರ ಬಂದಾಗ ಆ ಥರ ಹೊಡಿಬೋದು ನೀವು ಬಾಲ್ನ ಅಟ್ಟಾಡಿಸ್ಕೊಂಡು. ಸೊ ನೋಡ್ಬೋದು ಈ ಥರ ಶಾಟ್ ಕೂಡ ನೀವು ಆಡ್ಬೋದು. ಟಾಪ್ ಸ್ಪಿನ್ ಬಾಲೇ ಇದು, ಅಲ್ಲ ಡ್ರಿಫ್ಟರ್ ಬಾಲ್ ಸಾರಿ. ನೋಡ್ಬೋದು ಈ ಥರ ಕುತ್ಕೊಂಡು ಒಂದು 6 ಹೊಡಿಬೋದು. ಸೊ ಇದು ಕೂಡ ತುಂಬ ಕನೆಕ್ಟ್ ಆಗುತ್ತೆ ಬಾಲು, ಅಂದರೆ ಅಲ್ಲಿ ಫೀಲ್ಡರ್ ಇರ್ಬಾರ್ದು ಗೈಸ್. ಫೀಲ್ಡರ್ ಇದ್ದರೆ ಸ್ಟ್ರೈಟ್ ಕೈಗೆ ಹೋಗುತ್ತೆ. ಸೊ ಇಷ್ಟೇ ಲಾಫ್ಟೆಡ್ ಶಾಟ್ ನನಗೆ ಇದುವರೆಗೂ ಗೊತ್ತಿರೋದು.
ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದೆ ನೀವು ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ಅದು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾರ್ಯಾರು ರಿಯಲ್ ಕ್ರಿಕೆಟ್ ಆಡ್ತಿದ್ದೀರೋ, ಮಲ್ಟಿಪ್ಲೇಯರು, ಫ್ರೆಂಡ್ಸ್ ಜೊತೆ ಎಲ್ಲ ಆಡ್ತಿದ್ದೀರೋ ಅವ್ರಿಗಂತೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಯಾಕಂದರೆ ಚೂರು ಶಾರ್ಟ್ಸ್ ಹೇಳ್ಕೊಟ್ಟು ನನಗೆ ಗೊತ್ತಿರೋ ಅಂಥದ್ದು ಯಾವ್ದು ಗೊತ್ತೋ ನಾನು ಆಡಿರೋ ಪ್ರಕಾರ. ಸೊ ನಾನು ಕೂಡ ಮಲ್ಟಿಪ್ಲೇಯರ್ ಆಡ್ತೀನಿ, ಮುಂದೆ ವೀಡಿಯೋಸ್ ಕೂಡ ಮಾಡಾಕ್ತೀನಿ ಮಲ್ಟಿಪ್ಲೇಯರಲ್ಲಿ ಹೆಂಗೆಲ್ಲ ನಾನು ಆಡ್ತೀನಿ ಅಂತ. ಸೊ ಅದು ಕೂಡ ಒಂದು ಪ್ಲೇಲಿಸ್ಟ್ ಮಾಡಿ ಇಕ್ತೀನಿ ಮುಂದೆ. ಸೊ ಆ ವಿಡಿಯೋನ ಕೂಡ ನೋಡಿ. ಜೊತೆಗೆ ಈ ವಿಡಿಯೋನ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರಿಯಲ್ ಕ್ರಿಕೆಟ್ ಲವರ್ಸ್. ಯಾಕಂದರೆ ಸ್ವಲ್ಪ ಕಷ್ಟಪಟ್ಟು ಮಾಡಿದ್ದೀನಿ ಈ ವಿಡಿಯೋನ, ಅದಕ್ಕೋಸ್ಕರ ಆದರೂ. ಸೊ ಗೈಸ್ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ. ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಅಂತ ಹೇಳಿ ಅಂತಕ್ಕೆ ಬಾಯ್. ಹೊಡೆ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅದ್ರ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಅದ್ರ ಜೊತೆ ಕಮೆಂಟಲ್ಲೂ ಕೂಡ ನೀವು ನೆಕ್ಸ್ಟ್ ಯಾವ ಗೇಮ್ ಆಡಬೇಕಂತ ಹಾಕಿ ಆಡ್ತೀನಿ 100%. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಗೈಸ್. ಗಾಯ್ಸ್, ನೀವು ವಿಡಿಯೋ ಮುಗ್ದೋಗಿದೆ ಅನ್ಕೊಂಡ್ರೆ ವಿಡಿಯೋ ಇನ್ನೂ ಮುಗ್ದಿಲ್ಲ. ಸದ್ಯಕ್ಕೆ ಮುಂದೆ ತೋರಿಸ್ತೀನಿ ನೋಡಿ ದರ್ಶನ್ ಪ್ಲೇಸ್ ಎಷ್ಟು ಕಷ್ಟಪಟ್ರಿ ಗೇಮ್ ಆಡಕ್ಕಂತ. ಓ ಬುಮ್ರಾ ಇಲ್ಲಿ ಸ್ಟ್ರೈಟ್ ಬಾಲ್ ಹಾಕ್ತಿದ್ದಾರೆ, ನೋಡೋಣ ಹೊಡೆಯೋಕ್ಕಾಗುತ್ತೆ. ಏನು ಬ್ರೋ ಇದು ಹೊಡೆಯೋಕ್ಕಾಯ್ತಿಲ್ಲ, ಇಲ್ಲಿ ಪ್ರೆಸ್ ಮಾಡಿದ್ರು ಬಟನ್ ಇರಿಟೇಟ್ ಮಾಡ್ತಿದೆ ನನಗೆ ಇಲ್ಲಿ ಹೊಡೆಯೋ ಥರ ನೋಡ್ಬೋದು. ಮತ್ತು ಲೆಗ್ ಕಟ್ರು. ಓಕೆ, ಇದು ಕೂಡ ಹೊಡಿಲಿಲ್ಲ. ಏನು ಮಾಯ್ತಿದೆ ಅಂತಲೇ ಗೊತ್ತಾಯ್ತಿಲ್ಲ ಇವತ್ತು RC20ಯಲ್ಲಿ. ನೋಡೋಣ, ಇದು ಆಫ್ ಕಟ್ರು. ಓಕೆ, ಈ ಶಾರ್ಟ್ ಆಡೋಕ್ಕೆ ಕೇಳಕ್ಕೆ ಹೋಗ್ತೀನಿ ನಾನು. ಒಂದು ಗೊತ್ತಾಯ್ತಾನೆ ಇಲ್ಲ ಇಲ್ಲಿ ಯಾಕೆ ಆಡ್ತೀನಿ ಅಂತ ಈ ಶಾರ್ಟ್ನ. ಸೊ ಮುಂದೆ ನೋಡ್ತೀನಿ ಏನಾಗುತ್ತೋ ಗೊತ್ತಿಲ್ಲಪ್ಪ, ಇವತ್ತು ವಿಡಿಯೋ ಆಗುತ್ತೋ ಇಲ್ವೋ. ಓಕೆ, ನೆಕ್ಸ್ಟ್ ಬಾಲು ಬೌನ್ಸರೇ ಸ್ಟ್ರೈಟು. ಓಕೆ ನೋಡ್ಬೋದು, ಮೈಗೆ ಬಿತ್ತಿಲ್ಲ ಬಾಲು. ಸೊ ಇಂಜುರಿ ಆಗೋಯ್ತಿಲ್ಲಿ, ನಮ್ಗೆ ಇವತ್ತು ಆಡೋಕ್ಕಾಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಓಕೆ, ನೆಕ್ಸ್ಟ್ ಬಾಲ್ ನೋಡ್ಬೋದು. ಇವಾಗ ಲೆಗ್ ಸ್ಪಿನ್ನರ್ನ ತೊಗೊಬಂದ್ಬಿಟ್ಟಿನಿ, ಅಂದರೆ ಆಫ್ ಸ್ಪಿನ್ನರ್ನ, ಸಾರಿ ಅಶ್ವಿನ್ ಅಣ್ಣ ಬಂದಿದ್ದಾರೆ ಇಲ್ಲಿ. ಸೊ ನೀವಾದರೂ ಸ್ವಲ್ಪ ಸ್ಲಾಟಲ್ಲಿ ಹಾಕೊಡಿ. ಓಕೆ, ಸ್ಲಾಟಲ್ಲಿ ಐತೆ, ಆದರೂ ಬೋಲ್ಡ್ ಆಗೋದೆ. ಸೊ ಬುಮ್ರಾನೇ ಎಷ್ಟೋ ಪರವಾಗಿರಲಿಲ್ಲ, ಬೋಲ್ಡ್ ಆದರೂ ಆಯ್ತಿರಲಿಲ್ಲ. ಓಕೆ, ಇವಾಗಲೂ ಲೇಟ್ ಟೈಮಿಂಗು. ಓಕೆ ಗೈಸ್, ಇವತ್ತು ವೀಡಿಯೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಈ ವಿಡಿಯೋ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಗೆಳೆಯ ಇದನ್ನೆಲ್ಲ ಹಾಕ್ಬೇಡ ವಿಡಿಯೋಲಿ, ಎಡಿಟ್ ಮಾಡುವಾಗ ಕ್ಲೀನಾಗಿ ಎಡಿಟ್ ಮಾಡು. ಇದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ RC20 ಯಾರ್ಯಾರು ಆಡ್ತಾರೋ ಆಮೇಲೆ ಹಂಗೆ ನಾನೇ ದೊಡ್ಡ ನೂವು ಅನ್ಕೊಂಡ್ಬಿಡ್ತಾರೆ ಈ ಗೇಮಲ್ಲಿ. ಅದಕ್ಕೋಸ್ಕರ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಸದ್ಯಕ್ಕೆ ಲೆಗ್ ಸ್ಪಿನ್ ಆಗ್ತಾವ್ರೆ. ಈ ಬಾಲ್ ಆದರೂ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ತಡೀರಪ್ಪ ಒಂದು ನಿಮಿಷ. ಓಕೆ ನೋಡ್ಬೋದು, ಇದು ಕೂಡ ಟಚ್ ಆಗಿಲ್ಲ. ಬಿಡು ಗೆಳೆಯ, ಎಡಿಟ್ ಮಾಡಿ ಹಾಕೋಣ ಅಷ್ಟೇ, ಯಾರಿಗೆ ಗೊತ್ತಾಗುತ್ತೆ ಹೇಳು. ನಮ್ಮ ವಿಡಿಯೋ ನೋಡೋರಿಗೆ 30 ನಿಮಿಷ ಆಗಿದೆ ವಿಡಿಯೋ. ಇಟ್ಸ್ ಓಕೆ, ಅದೆಲ್ಲ ಚೂರು ಯಾವ ಶಾರ್ಟ್ ಆಡಿದ್ದೇನೆ ಎಡಿಟ್ ಮಾಡಿ ಹಾಕ್ತೀನಿ. ಒಂದು 2, 3, 6, 5 ನಿಮಿಷ ವಿಡಿಯೋ ಮಾಡಾಕೋಣ ಬಿಡು. ಜೈನ್ ದೋಸ್ತು.